ಎಲ್ಲೋ ಸ್ನೇಹಿತರೆ, ರೈತ ಬಂದವರಿಗೆಲ್ಲ ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಹೇಳ್ತಾ ನೋಡಿ, ನಮ್ಮ ರೈತರು ಎಷ್ಟು ಪ್ಲ್ಯಾನ್ ಮಾಡ್ತಾರೆ ಅಂತ. ದಾರಿ ಪಕ್ಕದಲ್ಲಿ ಕಂಬಿ ಇದೆ. ಕಂಬಿ ಓಡಾಡೋಕ್ಕೆ ಕಾಣಿಸಲ್ಲ ಅಂದ್ಬಿಟ್ಟು ಅದರ ಮೇಲೆ ವಾಟರ್ ಬಾಟ್ಲ್ ಇರುತ್ತೆ, ಖಾಲಿ ವಾಟರ್ ಬಾಟ್ಲು, ಅದನ್ನು ಹಾಕಿದ್ದಾರೆ. ಮತ್ತು ಇದು 1.5 ಎಕರೆ ಬಯಲಲ್ಲಿ ವೆಂಕಟೇಶ್ ಅನ್ನೋರು ರೈತರು ಹಾಕಿದ್ದಾರೆ. ನಿರ್ನಹಳ್ಳಿಯಲ್ಲಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಡಿಸ್ಟಿಕ್ಕು, ಸೋಮೈಲ್ಪಲ್ಲಿ ಪಂಚಾಯತಿ, ನಿರ್ನಹಳ್ಳಿ ಗ್ರಾಮ. ನೋಡಿ, ಈ ನಾರು ಬಂದ್ಬಿಟ್ಟು ಒಂದು ನಾರು 10.5 ರೂಪಾಯಿ. ಯಾವುದಪ್ಪ ಅದು ವೆರೈಟಿ ಅಂತಂದರೆ ರಿಜ್ವಾನ್ ಅವ್ರದ್ದು ಮಸಿಲಿ ಅಂತ. ಮತ್ತು ಇಲ್ಲಿ ಸ್ಪ್ರೇನೂ ಮಾಡ್ತಾಯಿದ್ದಾರೆ ಮತ್ತು ಡ್ರಿಂಚಿಂಗು ಮಾಡ್ತಾಯಿದ್ದಾರೆ ಒಂದೇ ಸಲ ಅಟ್ ಎ ಟೈಮು. ಇನ್ನೇನು ಮೊಳಕೆ ಉಣಿ ಒಂದು ವಾರ ಆಗಿದೆ, ನೀರು ಇದುವರೆಗೂ ಹಾಕಿಲ್ಲಂತೆ. ಈಗ ಡ್ರಿಂಚಿಂಗ್ 2 ಸಲ ಮಾಡಿದ್ದಾರೆ, ನೀರು ಮಾಡಿದ್ದಾರೆ. ಮತ್ತು ಆದರೆ ಇವಾಗ ಮಾಡ್ತಾಯಿರೋದು ರಾಡಿ ಫಾರ್ಮು. ನೋಡಿ, ಇಬ್ಬರು ಡ್ರಿಂಚ್ ಮಾಡ್ತಾಯಿದ್ದಾರೆ, ಒಬ್ಬರು ಸ್ಪ್ರೇ ಮಾಡ್ತಾಯಿದ್ದಾರೆ. ಈ ಕೋಲುಗಳು ನೋಡಿ ಪ್ಯಾರಲಲ್ಲಾಗಿ ಹಾಕಿದ್ದಾರೆ, ಕಟ್ದಿರ ಸ್ಟ್ರೈಟಾಗೇ ಇರುತ್ತೆ ಮೇಲೆವರೆಗೂ. ಈ ಪ್ಯಾರಲಲ್ ಆಗೋದ್ರಿಂದ ಗಿಡ ಒಂದು ಸೈಡಿಗೆ ಬರೋಲ್ಲ. ನೋಡಿ, ಪ್ಯಾರಲಲ್ಲಾಗೇ ಇದೆ, ಸ್ಟ್ರೈಟಾಗಿ ಪ್ಯಾರಲಲ್ಲಾಗೇ ಇದೆ. ಈ ಥರ ಇರೋದ್ರಿಂದ ಗಿಡ ಒಂದೇ ಸಮನೆ ಇರುತ್ತೆ. ಮತ್ತು ಔಷಧಿ ಕೂಡ ಅಷ್ಟೇ, ಗಿಡ ಕೂಡ ಅಷ್ಟೇ, ಒಂದು ಥರ ಒಂದು ಉಡ್ಡಕ್ಕೆ ಬರ್ದಿರ ಆ ಥರ ಅದೇ ಥರ ಮೇಲೆವರೆಗೂ ಹಂಗೆ ಬಿಟ್ಕೊಂಡು ಹೋಗುತ್ತೆ. ಇಲ್ಲಾಂದರೆ ಎಳ್ದು ಕಟ್ಬಿಡ್ತಾರೆ, ಒಂದೇ ಥರ ಕುಚ್ಚೆ ಕಟ್ಟಿದ್ರೆ ಎಳ್ದು ಕಟ್ಬಿಡ್ತಾರೆ. ಮತ್ತು ನೋಡಿ, ರಾಡಿ ಫಾರ್ಮು ಮತ್ತು ರೆಡಾಮಿಲ್ ಗೋಲ್ಡು ಹಾಕ್ಬಿಟ್ಟು ಮಾಡವ್ರೆ. ಮತ್ತು ನೋಡಿ, ಅದಕ್ಕೆ ಬೀಗ ಕೂಡ ಯಾವ ಥರ ಹಾಕಿದ್ದಾರೆ ಅಂತ, ಬೀಗ ಸೆಟ್ ಮಾಡವ್ರೆ ನಮ್ಮ ರೈತರು. ಮತ್ತು ಅದನ್ನ ಹಾಕೋವಾಗ ಒಂದು ವಿಡಿಯೋ ಮಾಡಿದ್ದೆ, ಇವರು ನಂಬರ್ ಕೂಡ ಕೊಟ್ಟಿದ್ದಾರೆ. ಕೊನೆಯ ತನಕ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಂಥ ವಿಡಿಯೋಗಳು ಬರ್ತಾಯಿರುತ್ತೆ. ಮತ್ತು ನೋಡಿ, ಇವರು ಒಂದು 10 ಜನ ಬಂದಿದ್ದರು ಒಂದೇ ದಿವಸಕ್ಕೆ, ಎಲ್ಲ ಫಿನಿಷ್ ಮಾಡಿದ್ದಾರೆ. 1.5 ಎಕರೆ ಕೂಡ ಮೆಶ್ ಕೂಡ ಹಾಕ್ಕೊಂಡೋದ್ರು ಒಂದೇ ದಿವಸಕ್ಕೆ. ಇದರಲ್ಲಿ ಕೋಲು ಉಣೋರು ಉಣ್ತಾಯಿದ್ರೆ, ಕಡ್ಡಿ ಜೋರವ್ರು ಜೋರ್ತಾಯಿದ್ದಾರೆ. ನಾವೆಲ್ಲ ಕಡ್ಡಿ ಜೋರು ಕೋಲು ಹಾಕಬೇಕು ಅಂದರೆ 2-3 ದಿವಸ ಬೇಕು. ಅವರು ಎಷ್ಟು ಕೆಲಸ ಮಾಡ್ತಾರೆ ಅಂತ ನೋಡಿ. ನೀಟಾಗಿ ಮೆಶ್ ಹಾಕಿದ್ದಾರೆ. ಅವರು ಒಂದು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. 99 722 69 81. ಅದು ಯಾರನ್ನ ಕೇಳಿದ್ರೆ ಅವ್ರೆ ಫೋನ್ ಮಾಡ್ತಾರೆ. ಎಷ್ಟು ತಗೊಂಡಿರಲ್ಲ ಇದ್ರಾಗೆ? 45 ಬಾಡಿಗೆಲ್ಲ ಹೇಳಿ. 1 ಎಕರೆ ಮೆಶ್ ಹಾಕ್ಕೊಡೋದಕ್ಕೆ ಅಂದರೆ ಪೇಪರ್ ಹಾಕಿ ಕಡ್ಡಿ ಹಾಕಿ ಮೆಶ್ ಫುಲ್ ಹೊಲ್ದು ಕೊಡೋದಕ್ಕೆ 45,000 ತಗೊತಾರಂತೆ. ಮತ್ತು ಇಲ್ಲಿ ಅಣ್ಣವರು ಹೋಲ್ ಮಾಡ್ತಾಯಿದ್ರು. ಇದು ಹೋಲ್ ಮಾಡೋದು ಕೂಡ ತುಂಬ ಕಷ್ಟ, ಅಂದರೆ ಒಂದು ಅಭ್ಯಾಸ ಇರಬೇಕು, ಅನುಭವ ಇರಬೇಕು. ನಾವೆಲ್ಲ ಮಾಡೋಕ್ಕೋದ್ರೆ ತುಂಬ ಬಾಧೆ ಆಗುತ್ತೆ. ಸ್ವಲ್ಪ ಹೊತ್ತು ನೋಡಿದೆ, ತುಂಬ ಅನುಭವದಲ್ಲಿ ಮಾಡ್ತಾಯಿದ್ರು ಹೋಲನ್ನ. ಅದನ್ನು ನೀಟಾಗಿ ಒಂದೇ ಇದರಲ್ಲಿ ಹಾಕಬೇಕು ಹೋಲು, ಇಲ್ಲಂತಂದರೆ ಅದಾಗಲ್ಲ. ನಾನು ಕೇಳಿದೆ, ಅಣ್ಣ ಕೊಡಿ ನಾನು ಹಾಕ್ತೀನಿ ಅಂತ. ಅವರು ನನಗೂ ಕೊಟ್ಟರು ಹಾಕಿ ಅಂತ. ನಾನು ಹೋಗಿ ಹೋಲ್ ಸ್ಟಾರ್ಟ್ ಮಾಡ್ಕೊಂಡು ವೀಡಿಯೋ ಕೊಟ್ಟೆ ಅಣ್ಣವ್ರಿಗೆ, ಹಾಕಿದೆ. ಅದನ್ನ ವಿಡಿಯೋ ನೋಡೋದ್ರಲ್ಲಿ ಅದನ್ನ ತೆಗೆಸ್ಬಿಟ್ಟೆ. ಪಾಪ ಅಣ್ಣವ್ರು ತುಂಬ ಕಷ್ಟಪಟ್ಟು ಕಿತ್ಕೊಂಡ್ರು. ಮತ್ತು ಇಲ್ಲಿಗೆ ಡೆಲಿವರಿ ಕೊಟ್ಟಿದ್ದಾರೆ, ಜೆ.ಎನ್. ಟ್ರೇಡರ್ಸ್ನ ಸೋಮೈಲ್ಪಲ್ಲಿ. ಬೇಕಾದರೆ ನಿಮಗೂ ಕೊಡ್ತಾರೆ. ಶ್ರೀನಿವಾಸಪುರ ತಾಲೂಕು ನಿಯರ್ ಸೋಮೈಲ್ಪಲ್ಲಿ ಯಾರಾದರೂ ಕ್ಯಾಪ್ಸಿಕಮ್ ಹಾಕೋರಿದ್ರೆ ಜೆ.ಎನ್. ಟ್ರೇಡರ್ಸ್ನ ಬಂದು ಕಾಂಟ್ಯಾಕ್ಟ್ ಮಾಡಿ, ಡೆಲಿವರಿ ಕೊಡ್ತಾರೆ. ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.